ನಮ್ದು ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ, ಹಲಸಿನ ಮರದಳ್ಳಿ ಗ್ರಾಮ ನಮ್ದು. ನಾವು 7 ಬೋರ್ ತುಂಬಾ ಸೋತಿದ್ವಿ. ನಮ್ಗೆ ಯಾವುದೇ ಕಾರಣಕ್ಕೂ ನೀರು ಸಿಕ್ಕಿರ್ಲಿಲ್ಲ. ತುಂಬಾ ಅಂದ್ರೆ ತುಂಬಾನೇ ಸೋತೋಗಿದ್ವಿ. ಬೇರೆಯವ್ರ ಹತ್ರ ನೀರ್ ತಗೊಂಡು 3-4 ಲಕ್ಷ ರೂಪಾಯಿ ಕೊಟ್ಟು ಜಮೀನ್ ಮಾಡ್ಕೊಂಡು ನೀರಿಗೋಸ್ಕರನೇ ಜಮೀನ್ ಮಾಡ್ಕೊಂಡಿದ್ವಿ ನಾವು. ಆದ್ರೆ ಪರಮಾತ್ಮ ನಾವು ವರ್ಷದಿಂದ ಕಾದಿದ್ವಿ. ಇವತ್ತು ನಮಗೆ ಭಗವಂತ ಬಂದು ತುಂಬಾ ಸಂತೋಷ ಪಡ್ತಿದೆ. ನಮ್ ಸಂತೋಷಕ್ಕೆ ಕೊನೆನೇ ಇಲ್ಲ. ನಮ್ಗೆ ನಾವು ಯಾರಿಗ್ ನಂಬಿದ್ರು ಕೂಡ ನಮ್ಗೆ ಈ ತರ ಖುಷಿ ಸಿಕ್ತಿರ್ಲಿಲ್ಲ. ಆ ತರ ಖುಷಿ ಸಿಕ್ಕಿದೆ. ಭಗವಂತ ನಮ್ಗೆ ಇದೇ ತರ ಕಾಪಾಡ್ಕೊಂಡು ಹೋಗ್ಲಿ ಅಂತ ನಾನು ಬೇಡ್ಕೊಳ್ತೀನಿ ಪರಮಾತ್ಮ. ಮತ್ತೆ ನಮ್ಗೆ ಆರೋಗ್ಯದಲ್ಲೂ ಸಮಸ್ಯೆ, ಮನೆಯಲ್ಲೂ ಸಮಸ್ಯೆ, ಎಲ್ಲದರಲ್ಲೂ ಅಷ್ಟೇನೆ. ನಮ್ಗೆಲ್ಲದರಲ್ಲೂ ತುಂಬಾ ಒಳ್ಳೆ ರೀತಿಯಿಂದ ಕಾಪಾಡ್ಕೊಂಡು ಭಗವಂತ ನಂಬಿದಕ್ಕೂ ಕೂಡ ಇವತ್ತಿಗೂ ಕೈ ಬಿಟ್ಟಿಲ್ಲ. ಆ ತರ ನಂಬಿದಕ್ಕೆ ಯಾವ ತರ ಅವತ್ತು ನುಡಿ ಕೊಟ್ಟಿದ್ದೋ ಅದೇ ತರ ಇವತ್ತು ನನ್ಗೆ ಖುಷಿ ಪಡ್ತಿದೆ. ಇವಾಗ ನಮ್ಗೆ 90 ಅಡಿಗೆ ಫಸ್ಟ್ 50 ಅಡಿಗೆನೆ ಹಸಿ ಮಣ್ಣು ಸಿಕ್ಕಿದ್ದು. 90 ಅಡಿಗೆ ಒಳ್ಳೆ ನೀರು. ಈ ಜಮೀನಲ್ಲಿ ನಮಗೆ ನೀರೇ ಇಲ್ಲ ಅಂತ ಹೇಳಿದ್ರು. ಎಷ್ಟು ಜನ ಪಾಯಿಂಟ್ ಅವ್ರಿಗೆ ಕರ್ಸಿದ್ರು ಕೂಡ ಈ ಜಮೀನಲ್ಲಿ ನೀರಿಲ್ಲ, ಸುಮ್ಮನೆ ಕೊರಿಸ್ಬೇಡಿ, ನೀವು ಸುಮ್ಮನೆ ವೇಸ್ಟ್ ಮಾಡ್ಕೊಳ್ತೀರಾ ಅಂತ ಹೇಳಿದ್ರು. ಭಗವಂತ ಬಂದು ನಾವು ಮಿತಿಜಾಗದಲ್ಲೇ ಕೊಟ್ಟಿದೆ. ಗಂಟೆ ಇಲ್ಲ ಏನಿಲ್ಲ, 10 ನಿಮಿಷದಲ್ಲಿ ನಮ್ಗೆ ಪಾಯಿಂಟ್ ಮಾಡಿ ಲಾರಿ ನಿಲ್ಸಿದೆ. ಆ ತರ ಆಗಿದೆ. ದೇವ್ರ ನಮ್ಗೆ ಒಳ್ಳೆ ರೀತಿಯಿಂದ ನೀರು ಕೊಟ್ಟಿದೆ. ಹಂಗೆ ಕಾಪಾಡ್ಕೊಂಡು ಹೋಗ್ಲಿ ಅಂತ